ನಿಜವಾಗಿಯೂ ದೈವ ಭಕ್ತರ ಅವರಾಗಿರ್ಬೋದು, ಗೋಪಾಲ್ ರಾವ್ ಅವರಾಗಿರ್ಬೋದು, ಅನಿಲ್ ಮಿಶ್ರಾ ಅವರಾಗಿರ್ಬೋದು. ಇವತ್ತು ಏನೇನು ಆಗಿಲ್ಲ ಅಲ್ಲ, ಈ ಕಮಿಷನ್ ಏನೂ ದಂಧೆಗಳು ನಡೆದಿಲ್ಲ. ಇವ್ರನ್ನೆಲ್ಲ ಇವ್ರು ನಿಂತು ಮಾಡಿಸಿದ್ರು. ಇಲ್ಲಿವರೆಗೆ ನಿಜವಾಗಿಯೂ ಇವ್ರಿಗೆ ರಾಮ ಭಕ್ತರಾಗಿದ್ದರು, ನಿಜವಾದ ಸನಾತನಿಗಳಾಗಿದ್ರೆ ಇದೆಲ್ಲ ಮಾಡ್ತಾಯಿದ್ರ? ಇಲ್ಲ ಇಲ್ಲ ಇಲ್ಲ. ಇವ್ರಿಗಿನ್ನ ಆಗಬೇಕಾಯ್ತೇನು? ಸ್ವತಃ ರಾಮ ನಮ್ಮ ದೇವರು ಅವ್ರು ಶಿಕ್ಷೆ ಕೊಡಬೇಕು. ಇಲ್ಲ ಅಂದ್ರೆ ಈ BJP ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬರಬೇಕಿಲ್ಲ. ವಿರೋಧಿ ಪಕ್ಷ ಸರ್ಕಾರ ಬಂದಾಗ ಮಾತ್ರ ಇವರಿಗೆಲ್ಲ ಈಗೇನು ಮಾಡಿದ್ದಾರೆ, ರಾಮನ ಹಣವನ್ನು ದರೋಡೆ ಮಾಡಿದ್ದಾರೆ, ಭೂಮಿಯನ್ನು ದರೋಡೆ ಮಾಡಿದ್ದಾರೆ, ಭೂಮಿಯಲ್ಲಿ ದುಡ್ಡು ತಿಂದಿದ್ದಾರೆ, ಎಲ್ಲದರನ್ನು ಮಾಡಿದಾರಲ್ಲ, ಇವ್ರಿಗೆ ಶಿಕ್ಷೆ ಸಿಗಲಿಕ್ಕೆ ಸಾಧ್ಯತೆ. ಒಂದು ಸ್ವತಃ ರಾಮ ದೇವರು ಇವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲ ಈ ಸರ್ಕಾರ ಬದಲಾಗಿ ಹೊಸ ಸರ್ಕಾರ ಬಂದಾಗ ಇವ್ರಿಗೆ ಶಿಕ್ಷೆ ಆಗಬೇಕು. ನೋಡಿರಿ, ಆಮ್ ಆದ್ಮಿ ಪಕ್ಷ ಇವತ್ತು ದಿಲ್ಲಿಯಲ್ಲೂ ಶಾಲೆಗಳನ್ನು ಮಾಡಿತ್ತು, ಬಡ ಮಕ್ಕಳಿಗೆ ಆರೋಗ್ಯ ಕೇಂದ್ರಗಳನ್ನು ಮಾಡಿತ್ತು, ಮೊಹಲ್ಲಾ ಕ್ಲಿನಿಕ್ ಮಾಡಿದ್ವಿ. ಪಂಜಾಬ್ದವ್ರು ಅದನ್ನೇ ಮಾಡ್ತಾಯಿದೆ, ಉದ್ಯೋಗ ಸೃಷ್ಟಿ ಮಾಡ್ತೇವೆ. ನಾವು ಅಯೋಧ್ಯೆ ರಾಮನಿಗೆ ನಮ್ಮಲ್ಲಿ ಜಿಲ್ಲೆಯಲ್ಲಿಂದ ಅನೇಕ ವಯೋವೃದ್ಧರನ್ನು ತೀರ್ಥಯಾತ್ರೆಗೆ ಕಳಿಸಿದ್ವಿ. ಅಲ್ಲಿ ಭಕ್ತಿ ಇಟ್ಟುಕೊಂಡು ಪುಣ್ಯ ಪಡ್ಕೊಂಬರಲ್ಲಪ್ಪ ಅಂತ. ಆದರೆ ಇವರು ಆ ಪುಣ್ಯ ಸ್ಥಳದಲ್ಲಿ ಪಾಪ ಕೆಲಸ ಮಾಡಿದ್ದಾರೆ. ನಿಜವಾಗಿಯೂ ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ರು. ಅಲ್ಲಿ ವಕೀಲರು, ಫೈಜಾಬಾದ್ ವಕೀಲರು ಅಥವಾ ಅಯೋಧ್ಯ ವಕೀಲರು, ಇವರ ಈ 8 ಜನ ಏನು FIR ಆಗ್ಯದ ಅವ್ರ ಕೇಸ್ ಹಿಡಿಯುವಾಗಿಲ್ಲ ಅಂತ. ಇದು ನಿಜವಾದ ರಾಮ ಭಕ್ತರು. ಇವರೆಲ್ಲ ರಾಮನ ಹಣವನ್ನು ಕದ್ದಂಥವ್ರು, ರಾಮನ ಭೂಮಿಯನ್ನು ಕದ್ದಂಥವ್ರು, ಬೇಕಂತ ಮಾರ್ಕೊಂಡವರು. ಅದೇ ಕಾಲಕ್ಕೆ ಸೈನಿಕರ ಭೂಮಿಯನ್ನು ಸಹಿತ ಅದನ್ನು ಖರೀದಿ ಹಾಕ್ಸ್ಕೊಂಡವ್ರು, ಲೀಸ್ ಮೇಲೆ ಇದ್ದಂಥದ್ದು. ಏನೇನು ಮಾಡಿಲ್ಲ ಅಲ್ಲಿ, ಏನೇನಿಲ್ಲ ರಾಮನ ಹೆಸರು ಮೇಲೆ. ನಿಜವಾಗಿ ಇವರು ರಾಮ ಭಕ್ತರ, ಇಂಥವ್ರು ದೇವ್ರ ಭಕ್ತರ. ಇವರು ರಾಮನ ದೇವ್ರನ್ನ ತಿಳ್ಕೊಂಡಿದ್ದಾರೆ. ಯಾಕಂದರೆ ರಾಮನ ಮೈ ಮೇಲಿನ ಆಭರಣ ತೆಗೆದುಕೊಳ್ತಾರೆ, ರಾಮನಮ್ಮ ಹಾಕಿದಂಥ ಹುಂಡಿಯಲ್ಲಿ ದುಡ್ಡನ್ನೇ ಬಸ್ತಾರೆ.